ಅಂಗಡಿ ತೆಗಿಯೋದು ಬೇಡ, ವ್ಯಾಪಾರ ಮಾರೋದು ಬೇಡ. ಸ್ನೇಹಿತರೆ, ಒಬ್ಬ ಬಹಳ ಚೆನ್ನಾಗಿ ಹೇಳ್ತಾನಂತ, ಏನಂತ, ಅಂಗಡಿ ತೆಗಿದೇನ್ ಕಣ, ವ್ಯಾಪಾರವೇ ಆಗ್ತಾ ಇಲ್ಲ. ಅಂಗಡಿಗೂ ವ್ಯಾಪಾರಕ್ಕೂ ಸಂಬಂಧ ಇಲ್ಲ. ಇನ್ನೊಬ್ಬಿರ್ತಾನೆ, ಅಣ್ಣ ಏನ್ ಸಮಾಚಾರ, ಅದೇ ಕಣ ಸ್ವಲ್ಪ ಸಾಮಾನು ಬೇಕಾಯ್ತು. ಅವನ ಅಂಗಡಿನೇ ತೆಗಿಯಲ್ಲ, ಮನೆಗೆ ಕಳಿಸಿರ್ತಾನೆ, ಅದು ವ್ಯಾಪಾರವೇ. ವ್ಯಾಪಾರ ಮಾಡಕ್ ಅಂಗಡಿ ತೆಗಿಬೇಕು ಅನ್ನೋ ಕಾನೂನು ಇಲ್ಲ. ಇನ್ನೊಬ್ಬಿರ್ತಾನೆ, 2,000 ಫೀಟ್ ಸೇರ್ಕೊಂಡು ಆತಪ್ಪ, ಉರ್ಲಿಂದ ಹೇಳಿದ್ದ 1 ವರ್ಷ ಆತು, ಏನೋ ಕಾಣ್ಲೇ ಇಲ್ಲ ಅಂದ್ರೆ ಕಷ್ಟ. ಅಂಗಡಿ ತೆಗಿಯೋದು ಇಂಪಾರ್ಟೆಂಟ್ ಅಲ್ರೋ ಮಾರಾಯರ, ವ್ಯಾಪಾರ ಮಾಡ್ರಿ. ಒಬ್ಬ ಅವನಂಗೆ ತೆಗೆದ್ಬಿಟ್ಟು 10 ಗಂಟೆ ಪಾತ್ರೆ ತೆಗೆದು ಕುತ್ಕೊಂಡ್ಬಿಟ್ಟು ಶಡೆಯಂಗಿದ್ರಲ್ಲ. ವ್ಯಾಪಾರ ಮಾಡಕ್ ಒಂದು ಸಿಸ್ಟಮ್ ಇದೆ, ಅದನ್ನ ನಾನು ಇವತ್ತು ನಿಮಗೆ ಕಲಿಸಿ ಹೋಗ್ತೀನಿ. ಓಕೆ, ಈಗ ಮ್ಯಾಟ್ರಿಕ್ ಬರೋಣ. ನಾನು ಹಿಂಗೆ ಮಾತಾಡ್ತಾ ಹೋದ್ರೆ ಟ್ರೈನಿಂಗು ಬಹಳ ಚೆನ್ನಾಗಿ ಹೋಗುತ್ತೆ. ನಿಮ್ಗೇನೋ ಬೋರ್ ಆಗ್ತಿಲ್ಲ ತಾನೆ? ಫಸ್ಟ್ ಯು ಹ್ಯಾವ್ ಟು ಕ್ಲಾರಿಫೈ ಮಾಡ್ಕೊಳ್ಳಿ, ಇದ್ರಲ್ಲಿ ನಾವು ಗೆಲ್ಬಹುದು. ಇದು ಯಾರು ಕೂತಿದ್ದೀರಾ ಹಾಲಲ್ಲಿ ಪ್ರತಿಯೊಬ್ರು ಮೆಂಟಲಿ ಫಿಕ್ಸ್ ಆಗ್ತಾರೆ, ನೀವು ಗೆಲ್ಬಹುದು. ಇಸ್ ಅ ಫಿಕ್ಸ್. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಚೇತನ್ ಗುರುಜಿ ಇಂಗ್ಲಿಷಲ್ಲಿ ಲೆಟರ್ ಬರೆಯಕ್ ಬರಲ್ಲ, ನೀವು ಫಾಸ್ಟ್ ಆಗಿ ಹೇಳಿದ್ರೆ ಅಂತ ವ್ಯಕ್ತಿ ಜುಲೈಲಿ ಆ ವ್ಯಕ್ತಿ ಐಡಿಯನ್ನ ಕ್ಯಾಪ್ ಮಾಡ್ತಾರೆ. ಇಸ್ ಅ ಕ್ಯಾಪ್ ಅಚೀವರ್. ನೆಕ್ಸ್ಟ್ ಜುಲೈಲಿ ಕ್ಯಾಪ್ ಆಗುತ್ತೆ ಅವನ ಐಡಿಯಾ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಂತಂತವರೇ ಗೆದ್ದ ಮೇಲೆ ನನಗೇನಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನ ಟೀಮ್ ಗ್ರೀನ್ 100% ಪ್ರೊವೈಡ್ ಮಾಡುತ್ತೆ. ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ನಾವು ಕೊಡ್ತಾ ಇರೋದು. ಟೀಮ್ ಗ್ರೀನ್ ಏನಿದೆ ಇವತ್ತು ಅಸೋಸಿಯೇಷನ್ ಇದು ಏನು ಸರ್, ಏನಂಗಾರೆ ನೀವು ಆಚೆ ಕಡೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನು ಸ್ಟಡಿ ಮಾಡಿ. ಬಹಳ ಮುಖ್ಯವಾಗಿ ಯಾವುದೇ ಕಂಪನಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಆ ಕಂಪನಿ ಹಿನ್ನೆಲೆಯನ್ನ ತಿಳಿಯಬೇಕು. ದಯವಿಟ್ಟು ಯಾರು ಈ ಕಂಪನಿ ಮಾಡಿರೋದು, ಯಾರು ಈ ಕಂಪನಿಯ ಚೇರ್ಮನ್ಗಳು ಯಾರು, ಅವರ ಹಿನ್ನೆಲೆ ಏನಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅದು ಇದು ಬಂದು ಫೇಲ್ ಆಯ್ತು ಅಂತ ಹೇಳಿದ್ರಲ್ಲ, ಈಗ ಯಾವುದೋ ಒಂದು ರಾಯಲ್ ಅಲ್ಲಿ SS ಹೇಳಿದ್ರಿ, ನಾವು ತಗೋಬಾರ್ದು, ಹೆಸರು ತಗೋಬಾರ್ದು. ಅಲ್ಲಿ ಏನಾಗಿರುತ್ತೆ, ಕಂಪನಿ ನಿಲ್ಲುತ್ತೆ ಅಂತಲ್ಲ ಅಣ್ಣಾರೆ, ಇವ್ರು ನಿಲ್ಸೋ ಪ್ರೋಗ್ರಾಮ್ನು ಮುಂಚೆನೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಅರ್ಥ ಮಾಡಿ. ಅಂದ್ರೆ ನನಗೆ ಒಂದು 10 ಕೋಟಿ ಬಂದ್ರೆ ಸಾಕು, ಅದ್ರ ಮೇಲೆ ನನಗೆ ಆಸೆ ಇಲ್ಲ. 10 ಕೋಟಿ ಆದ್ಮೇಲೆ ನಾನೇನ್ ಮಾಡ್ತೀನಿ, ನಾನೇ ಹೇಳೋದಾಗ ಶುರು ಮಾಡ್ಬಿಡ್ತೀನಿ ಕಂಪ್ನಿ. ಅದ್ ನಡೆಯುತ್ತೆ ಅಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ. 2 ಇಡ್ಲಿ ತಿನ್ಬೇಕು ಅಂತ ಹೋಗ್ತಾ ಇದೀಯಾ, 3ನೇ ತಿಂತೀಯ, 4ನೇದಕ್ಕೆ ಏನ್ ಮಾಡ್ತೀರಾ, ಫಿಕ್ಸ್. ನೀನ್ ಮನೆಯವರಿಗೆಲ್ಲ ಇಡ್ಲಿ ತಿನ್ನಿಸ್ಬೇಕು ಅಂತ ಬಂದಾಗ ಅದ್ರ ವ್ಯವಸ್ಥೆ ಬೇರೆ ಇರುತ್ತೆ, ಅದ್ರ ಪ್ರಿಪ್ರೇಷನ್ ಬೇರೆ ಇರುತ್ತೆ. ಕಂಪನಿ ಹಿಂದೆ ನಾವು ಹೋಗ್ಬೇಕಾದ್ರೆ ಈ ಕಂಪನಿಯ ಹಿಂದೆ ಆಗಿದ್ದಾರೆ. ಈ ಸಂಸ್ಥೆಯ ಸಂಸ್ಥಾಪಕರು ಇಬ್ರು ದೊಡ್ಡ ವಿಷನರಿಗಳು, ಸಂಜಯ್ ಮಾಲ್ಪಾನಿ ಅಂಡ್ ಸುಜಿತ್ ಜೈನ್ ಅಂತ. ಸಂಜಯ್ ಮಾಲ್ಪಾನಿ ಗ್ರೂಪ್ಸ್ ಆಫ್ ಬಿಸ್ನೆಸ್ ಈಸ್ ಹತ್ತತ್ರ 40,000 ಕೋಟಿ ಹೊತ್ತಿರ್ತಕ್ಕಂಥ ಕಂಪನಿಯ ಓನರ್, ಜೊತೆಗೆ ಭಾರತ ದೇಶದ ನಂಬರ್ 1 ಚಾರ್ಟೆಡ್ ಅಕೌಂಟೆಂಟ್. ಆತ ನಮ್ಮ ಕಂಪನಿಯ ಒಬ್ಬ ಡೈರೆಕ್ಟರ್. ಇನ್ನೊಬ್ರು ಸುಜಿತ್ ಜೈನ್, ಅವರ ತಂದೆ SK ಜೈನ್ ಅಂತ, ಭಾರತ ದೇಶದಲ್ಲಿ ಪ್ರಮುಖ ಕಾನೂನು ತಜ್ಞರು. ಬಾಂಬೆನಲ್ಲಿ ಅವ್ರದ್ದೊಂದು ಲೀಗಲ್ ಅಡ್ವೈಸಿಂಗ್ ಕಂಪನಿ ಇದೆ, SK ಜೈನ್ ಅವ್ರದ್ದು. 2,500 ಜನ ಲಾಯರ್ಸ್ ಇದ್ದಾರೆ. ಅಂದ್ರೆ 2,500 ಜನ ಲಾಯರ್ಸ್ ನ ಇಟ್ಕೊಂಡು ಇನ್ನೆಂತ ದೊಡ್ಡ ಕಂಪ್ನಿ ಅಂತ ನೀವು ಸುಮ್ಮನೆ 38 ದೇಶದಲ್ಲಿ ಕ್ಲೈಂಟ್ಸ್ ಇದ್ದಾರೆ. ಅವ್ರದೇ ಆಗಿರೋ ಸಾಫ್ಟ್ವೇರ್ ಕಂಪ್ನಿ ಇದೆ, ಅವ್ರದೇ ಆಗಿರ್ತಕ್ಕಂಥ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆ. ಇವರಿಬ್ರು ಸೇರಿ 2000ನೇ ಇಸ್ವಿನಲ್ಲಿ ಒಂದು ಪ್ಲಾನಿಗೆ ಬರ್ತಾರೆ, ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತಿದ್ರ ಅವಕಾಶಕ್ಕೆ. ಸುಜಿತ್ ಜೈನ್ MBA ಮಾಡಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ. ಆಕ್ಸ್ಫರ್ಡ್ ಅಲ್ಲಿ MBA ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್. ಇದರಿಂದ ನಾನು ತುಂಬಾ ಜನಗಳಿಗೆ ಒಳ್ಳೆಯ ಅವಕಾಶವನ್ನ ಕೊಡಬಹುದು. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಕ್ಸ್. ಇನ್ನು 5 ವರ್ಷ ಕಾಯ್ದೆ ನೀವು, ಬೇಡ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಇನ್ವಾಲ್ವ್ ಆಗ್ತಾರೆ. ಇಟ್ಸ್ ಎ ರೈಟ್ ಟೈಮ್. ಸರಿಯಾಗಿ ಕಾಕ್ಪಿಟಲ್ ಕುತ್ಕೊಂಡು ಡ್ರೈವ್ ಮಾಡಿದ್ರ ಗೆದ್ಬಿಟ್ರಿ ನೀವೆಲ್ಲ ಅಂತ. ಇನ್ನು 5 ವರ್ಷಕ್ಕೆ ತಡಕಾಡಬೇಕು. ಪ್ರತಿಯೊಂದು ಮಕ್ಕಳು, ಪ್ರತಿಯೊಂದು ಕಾಲೇಜ್, ಇದಕ್ಕೆ ಒಬ್ಬ ಮಿನಿಸ್ಟ್ರಿಯಿಂದ ಹಿಡಿದು ಪ್ರತಿಯೊಂದು ಕಡೆ ಅಡ್ವರ್ಟೈಸ್ಮೆಂಟ್ ಶುರು ಆಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ. ದಿಸ್ ಇಸ್ ಅ ರೈಟ್ ಟೈಮ್. ಇಷ್ಟೆಲ್ಲ ಬಿಸ್ನೆಸ್ ಇದ್ದು ನಾನ್ಯಾಕೆ ಮಾಡ್ತಾ ಇದ್ದೀನಿ, ನನಗೆ ತಲೆ ಕೆಟ್ಟಿತ್ತು ಅಂತಲ್ಲ, ನನಗೂ ಗೊತ್ತಿತ್ತು ಇದು ಫ್ಯೂಚರ್ ಅಲ್ಲಿ ಹೋಗ್ತಾ ಇರ್ತಕ್ಕಂತಹ ಒಂದು ಬಿಸ್ನೆಸ್. ಅಮೆರಿಕದಲ್ಲಿ ಟ್ರಂಪ್ ಪ್ರಪಂಚದ ನಂಬರ್ 1 ಸರ್. ಅವ್ರದ್ದು ರಿಯಲ್ ಎಸ್ಟೇಟ್. US ಅಲ್ಲೇ ತುಂಬಾ ದೊಡ್ಡ ಶ್ರೀಮಂತ ಸರ್. ಟ್ರಂಪ್ ಪೊಲಿಟಿಕ್ಕಿಂತ ಮುಂಚೆ ಇಸ್ ಅ ಬಿಸ್ನೆಸ್ ಮ್ಯಾನ್. ಟ್ರಂಪ್ ಬಗ್ಗೆ ನಿಮಗೆ ಗೊತ್ತಿರಲಿ, ದೇ ಹ್ಯಾವ್ ರನ್ನಿಂಗ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ದೇ ಇನ್ US. ಎಷ್ಟು ಪವರ್ಫುಲ್ ಉದ್ಯಮ. ನಾವು ಇಲ್ಲಿ ಬರಕ್ಕೆ ಈ ಕಂಪನಿ ಹಿಂದಿರೋನಿಗೆ ಅದು ನಡೆಸೋ ಯೋಗ್ಯತೆ ಇದೆಯಾ, ಸ್ವಲ್ಪ ಜ್ಞಾನ. ಸುಜಿತ್ ಜೈನ್ ಆಕ್ಸ್ಫರ್ಡ್ ಅಲ್ಲಿ MBA ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ನಾವ್ ಯಾಕೆ ಮಾಡ್ಬೇಕು. ಓಕೆ, ನೆಟ್ವರ್ಕ್ ಮಾಡಬೇಕು, ಕರೆಕ್ಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು.
ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇವರು ಬೇರೆ ಕಂಪ್ನಿಗಳ ತರ ಇನ್ಸೂರೆನ್ಸು, ಟೂರ್ ಪ್ಯಾಕೇಜು, ಇನ್ನೊಂದು ಮಾಡಕ್ ಹೋಗಿ. ಯಾಕೆ? ಅದಕ್ಕೊಂದು ಗೈಡ್ ಲೈನ್ ಇತ್ತು, ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಇತ್ತು. ಅವ್ರು ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ನಾವು ಮಾರೋ ಪ್ರಾಡಕ್ಟ್ ಆಚೆ ಕಡೆ ಎಲ್ಲೂ ಸಿಗ್ಲೇಬಾರ್ದು. ನೀವು ಹಾಕ ಬೆಣ್ಣೆ ದೋಸೆ ನಿಮ್ಮ ಹೋಟ್ಲಲ್ಲಿ ಬಿಟ್ರಿ ಇನ್ನೆಲ್ಲೋ ಸಿಗ್ಲೇಬಾರ್ದು. ಅವಾಗ ನಿಮಗೆ ಬೆಣ್ಣೆ ದೋಸೆ ಹಾಕಕ್ ಚಂದವಾ? ಎಸ್, ಈ ಡಿಸೈಡೆಡ್ ಏನು ಅಂತಂದ್ರೆ, ಪ್ರಪಂಚದಲ್ಲಿ ಎಲ್ಲರೂ ಕೆಮಿಕಲ್ ಮೇಲೆ ಬಿತ್ತಿದ್ದಾರೆ. ಇದರಿಂದ ಅನಾಹುತಗಳು ಸ್ಟಾರ್ಟ್ ಆಗುತ್ತೆ. ಅವರ ಮನೆಗೂ ಕೆಮಿಕಲ್ ಬಂದಿದ್ದಾವೆ, ಅವರ ಪರ್ಸನಲಿ ಕೆಮಿಕಲ್ ಬಂದು ತುಂಬಾ ಡ್ಯಾಮೇಜ್ ಅನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ನಾವೊಂದು ಕೆಲಸ ಮಾಡೋಣ. ಕೆಮಿಕಲ್ ಮುಕ್ತವಾಗಿ ಕೃಷಿ ಮಾಡಬಹುದೇ? ಕೆಮಿಕಲ್ ಮುಕ್ತವಾಗಿ ಗೃಹೋಪಯೋಗಿ ವಸ್ತುಗಳನ್ನ ಮಾಡಬಹುದೇ? ಕೆಮಿಕಲ್ ಮುಕ್ತವಾಗಿ ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳನ್ನ ಮಾಡಬಹುದೇ? ಯಾಕೆಂದ್ರೆ ಚೆನ್ನಾಗಿ ಗೊತ್ತಿತ್ತು, ಈ ಪೇಸ್ಟ್ ಇಂದ ಶುಗರ್ ಬರ್ತಿದೆ, ಈ ಪೇಸ್ಟ್ ಇಂದ ಹಂಗಾಗ್ತಿದೆ, ಈ ಸೋಪ್ ಇಂದ ಚರ್ಮಗಳು ಹಾಳಾಗ್ತಿದೆ, ಜಾನ್ಸನ್ ಅಂಡ್ ಜಾನ್ಸನ್ ಪೌಡರ್ ಹಾಕಿನ ಮಕ್ಳಿಗೆ ಕ್ಯಾನ್ಸರ್ ಬಂದವ, ಎಲ್ಲ ಗೊತ್ತಿತ್ತು ಅವ್ರಿಗೆ. ಕತೆ ಹೇಳಕ್ ಟೈಮ್ ಅಲ್ಲ ಇದು. ಏನಾದ್ರು ಮಾಡಬಹುದಾ? ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ಕೇಳಿ, ನಮ್ಮ ರೈತರಿದ್ದಾರೆ ಇವತ್ತು ಯಾರೋ 4 ಜನ ನಾನು ಮಾತಾಡಕ್ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವರು ಲಾಸ್ಟ್ ಇಯರ್ ಸ್ವತಂತ್ರ ದಿನಾಚರಣೆ ದಿನ ಕೆಂಪುಕೋಟೆ ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು. ಸರ್, ನಿಮ್ ಭೂಮಿಗೆ ವಿಷ ಹಾಕ್ಬೇಡ್ರಿ, ನಿಮ್ ಭೂಮಿಗೆ ಏನು. ಯಾಕೆ ನರೇಂದ್ರ ಮೋದಿ ಅವರು ಅದು ಮಾತಾಡಿದ್ರು ಅಂತಂದ್ರೆ, ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ನೆಕ್ಸ್ಟ್ ಏನಾದ್ರೂ ನಾವು ಅವಕಾಶಗಳನ್ನ ಯುವಕರಿಗೆ ಸೃಷ್ಟಿಸ್ಬೋದು ಅಂತಂದ್ರೆ ಅದು ಒಂದು ಮಾರ್ಕೆಟಿಂಗ್, ಎರಡನೇದು ವ್ಯವಸಾಯದಲ್ಲಿ ಮಾತ್ರ. ಭಾರತದ ವ್ಯವಸಾಯ ಎಷ್ಟು ಶ್ರೇಷ್ಠವಾಗಿತ್ತು ಅಂತ ನಿಮಗೆ ಹೇಳ್ತೀನಿ ಕೇಳ್ರಿ. ಈ ಡಚ್ಚರು, ಆಂಗ್ಲರು, ಫ್ರೆಂಚರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ವು ಅಂತಿರಲ್ಲ, ದಾಳಿ ಮಾಡಕ್ ಹಿಂದಿದ್ದ ಉದ್ದೇಶ ನಮ್ಮ ದೇಶದಲ್ಲಿದ್ದ ಮಸಾಲೆ ಪದಾರ್ಥಗಳು ಮತ್ತು ಅದರ ಕ್ವಾಲಿಟಿ. ಅದನ್ನ ತಿಂದ್ರು ಸಾಕು ರೋಗ ರೀತಿತ್ತು. ಈ ಮಸಾಲೆ ಪದಾರ್ಥಗಳು ಇವತ್ತು ಯಾವ ಲೆಕ್ಕಕ್ಕಾಗಿದ್ದಾವೆ ಅಂತಂದ್ರೆ, ಅದೇ ಯುರೋಪ್ ಅವರು ನಿಮ್ಮ ಉತ್ಪನ್ನ ಬೇಡ ಅನ್ನೋ ಲೆಕ್ಕಕ್ಕೆ ನಾವು ಕೆಡಿಸಿಟ್ಟಿದ್ದೀವಿ. ಸೀರಿಯಸ್ ಆಯ್ತು. ನಿಮ್ಮ ದೇಶದ ಮೆಣಸು ಬೇಡ, ನಿಮ್ಮ ದೇಶದ ಕಾಫಿ ಬೇಡ, ನಿಮ್ಮ ದೇಶದ ಕಾಯಿ ಬೇಡ, ನಿಮ್ಮ ದೇಶದ ದಾಳಿಂಬೆ ಬೇಡ. ದಾಳಿಂಬೆ 350 ರೂಪಾಯಿಗಿಂತ ಯಾಕಣ ಕಡಿಮೆ ಬಂತು ರೇಟು? ತಿನ್ನರಿಲ್ಲ ಆಚೆ ಕಡೆ, ಬೇಡಲೇ ಬರೀ ಔಷಧಿ ಹೊಡಿತೀರಾ. ಈ ಲೆಕ್ಕಕ್ಕಾದ್ರೆ ನಾನು ಹೆಂಗೆ ಅವಕಾಶನ ಸೃಷ್ಟಿಸಬಹುದು? ಕಷ್ಟ. ಅದಕ್ಕೆ ನಿಧಾನಕ್ಕೆ ಕೆಮಿಕಲ್ ಕೃಷಿ ಮೇಲೆ ನೀತಿ ತರ್ತಾ ಇದ್ದಾರೆ. ಮೋದಿ ಅವರು 18-19 ಮಾತಾಡ್ತಾರೆ. ಈ ಕಂಪ್ನಿ 1999 ಯೋಚನೆ ಮಾಡುತ್ತಲ್ಲ, ಈ ಕಂಪ್ನಿ ಎಷ್ಟು ದೂರ ಆಲೋಚನೆ ಅವತ್ತು. ಸೋ ಮೆನಿ ಸೀನಿಯರ್ ನೆಟ್ವರ್ಕರ್ಸ್ ಅಲ್ಲಿ ಇದ್ದಾರೆ ಸರ್, ನನಗೆ ಸಿಗ್ತಿರ್ತಾರೆ. ನಾನು ಕೇಳೋದು ಒಂದೇ ಪ್ರಶ್ನೆ, ಬೇರೆಯವ್ರಿಗೆ ಯಾಕೆ ಈ ಯೋಚನೆ ಬರಲಿಲ್ಲ? ಟೂರ್ ಪ್ಯಾಕೇಜ್ ಮಾರಕ್ ಹೋದ್ರೆ ಕೇಳ್ತೀಯ, ಇನ್ಸೂರೆನ್ಸ್ ಬರೀ ಪೇಪರ್ ಮಾರೇ ದುಡ್ಡು ಮಾಡ್ಬಿಟ್ರಪ್ಪ. ಇವ್ರು ಮಾರ್ಬೋದಿತ್ತಲ್ಲ, ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಹಿ ನೋ ದಟ್ ನಾವೆಂತ ಪ್ರಾಡಕ್ಟ್ ನ ರಿಸರ್ಚ್ ಮಾಡಬೇಕು ಅಂದ್ರೆ ಆ ತರ ಪ್ರಾಡಕ್ಟ್ ಆಚೆಗಡೆ ಸಿಗಬಾರ್ದು. ಸರ್, ಇಲ್ಲಿ ನಮ್ಮಲ್ಲಿ ಪೇಸ್ಟ್ ಸಿಗುತ್ತಲ್ಲ, ಆ ಪೇಸ್ಟ್ ನಿಮಗೆ ಆಚೆಗಡೆ ಎಲ್ಲೂ ಸಿಗಲ್ಲ. ಸರ್, ಯು ಕ್ಯಾನ್ ಕಾಂಪೀಟ್ ಎನಿಬಡಿ. ಒಬ್ರು ನೋವಿದ್ದವನು ಕರೀರಿ, ಇವ್ರು ಯಾರು 3 ದಿನಕ್ಕೆ ಹೋತು 4 ದಿನಕ್ಕೆ ಹೋತು ಅಂತಾರಲ್ಲ, ಅಷ್ಟೇನು ಬೇಡ ಸರ್, 10 ರೂಪಾಯಿ ಕೊಟ್ಟು ಒಂದು ಬ್ರಷ್ ಸ್ಟ್ಯಾಂಡು ಹಾಕಿಬಿಟ್ಟು ಹೋಗಿ ಬಾತ್ರೂಮ್ ಅಲ್ಲಿ ಉಜ್ಕೊಂಬ ಅಂದ್ರಿ, ಉಜ್ಕೊಂಬಂದು 10 ನಿಮಿಷ ಕುತ್ಕ ಅಂದ್ರಿ. ಈಗ ಹೇಳೋದು ನೋವೇ ಇರಲ್ಲ. ತಂದೆನೆ ಬೈದ್ರು, ಸ್ವಲ್ಪ ಪೇಸ್ಟ್ ಕೊಟ್ಟಿದ್ಕೆ ಇದ್ಯಾವ್ದಾದ್ರು ಇಷ್ಟಿನ ತನಕ ತಿಕ್ಕಿದೀನಿ, ಏನೋ ಆಗಿಲ್ಲ, ಇದ್ರಲ್ಲಿ ಆಗ್ಬಿಡುತ್ತಾ ಅಂತಂದ್ರು. ನೀವ್ ಏನಾರ ಆಗಿದ್ದು ಬೈದ್ರು ಕೊಟ್ಟು ತಿಕ್ಕಿದ್ ಬೆಳಿಗ್ಗೆನೆ ಹೇಳಿದ್ರು, ಏನಂತ ಪರವಾಗಿಲ್ಲ ಕಣ, ನೋವು ಒಂಚು ಕಮ್ಮಿ ಆಯ್ತು ಅಂತ. ಖುಷಿ ಪಟ್ರು. ಆಮೇಲೆ ಹೋಗು, ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ ಅಂದ್ರು. ಇವತ್ತು ನನ್ನ ಗುರುಗಳು ಇದ್ದಾರೆ ಸರ್, ಇವತ್ತು ಇಲ್ಲಿ ಬರಬೇಕಿತ್ತು, ಬರಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಕರೆಸ್ತೀನಿ. ಶಾಂತಪ್ಪ ಗೌಡ್ರು ಅಂತ, ನನಗೆ ಎಕನಾಮಿಕ್ಸ್ ಅಲ್ಲಿ ಪ್ರೊಫೆಸರ್ ಕೂಡ ಆದವರು, ಇದೇ ಬೆಂಗಳೂರಲ್ಲಿ ಇದ್ದಾರೆ. ತಾವು ಭೇಟಿ ಮಾಡ್ಬೇಕು. ಅವ್ರು ಬಂದ್ರು, ಅವ್ರು ನೆಟ್ ಸರ್ಫಿಗೆ ಬಂದಿದ್ದಾರೆ. 86 ವರ್ಷ ಆತಗೆ ಶಾಂತಪ್ಪ ಗೌಡ. ನನ್ನ ಮಾರಲಿ ಬೆಳೆಸ್ತಂತವ್ರು, ನನ್ನ ಹಿಂದಿದ್ದೆಲ್ಲ ಬೆಳೆಸಿದ್ರು. ಅರಸೀಕೆರೆ ರೈಲ್ವೆ ಸ್ಟೇಷನ್ಗೆ ಬಂದ್ರು. ಯಾಕೆ ನೆಟ್ ಸರ್ಫ್ನ ಇಷ್ಟು ಪ್ರೀತಿಸ್ತೀರಿ, ಯಾಕೆ ಇಷ್ಟು ಅಗ್ರೆಸಿವ್ ತಾಂಡಿ? ಬಂದವರು ಒಂದು ಮಾತು ಹೇಳಿದ್ರು, ಗುರು, ನಿನ್ನ ಭೇಟಿ ಇದೇ ಲಾಸ್ಟ್ ಅನ್ಸುತ್ತೆ. ಯಾಕಂಕಲ್? ನನಗೆ ನೋವು ತಡೆಯಕ್ಕಾಗ್ತಾ ಇಲ್ಲ. ಹಿಂದ್ಗಡೆ ಲಾಸ್ಟ್ ದೌಡೆ ತೂತ ಬಿದ್ದಿದೆ, ಅಲ್ಲಿ ಕ್ಯಾಪ್ ಹಾಕಕ್ಕಾಗಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟು ಆಗ್ತಾ ಇಲ್ಲ, ಆ ನೋವು ತಡೆಯಕ್ಕಾಗ್ತಿಲ್ಲ. ಪೇನ್ ಕಿಲ್ಲರ್ ನುಂಗಿದ್ರೆ ನನ್ನ ಕಿಡ್ನಿ ಲಿವರ್ ಹೋಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವತ್ತು ಕಿಡ್ನಿ ಲಿವರ್ ಹೋದ್ರೆ ನಾನು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಇದ್ರ ಬದಲು ನಾನೇನಾದ್ರು ಇನ್ನೊಂದು ಸ್ವಲ್ಪ ದಿನ ಒಳ್ಳೆ ದಿನ ನೋಡಿ ಒಂದು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅಂದ್ರೆ ನಮ್ಮಂತ ಯುವಕರಿಗೆಲ್ಲ ಆಶಾಕಿರಣವಾಗಿದ್ದಂತ ಒಬ್ಬ ವ್ಯಕ್ತಿ ಜೀವನ ತ್ಯಾಗ ಮಾಡಕ್ ರೆಡಿಯಾಗಿದೆ. ಇದಾಗಲ್ಲ, ನೋವು ತಡೆಯಕ್ಕಾಗ್ತಿಲ್ಲ. ಸರ್, ಈ ಪೇಸ್ಟ್ ಕೊಟ್ಟೆ 3 ದಿನಕ್ಕೆ ಏನಂತ ಅನ್ಬೇಕು? ನೋವೇ ಇಲ್ವಲ್ಲಪ್ಪ, ಇದನ್ ಯಾರ್ದು ಪುಣ್ಯಾತ್ಮ ಮಾಡಿದ್ದ ಈ ಪೇಸ್ಟ್ ನ? ಯು ಕ್ಯಾನ್ ಚಾಲೆಂಜ್ ವಿತ್ ಎನಿವನ್.
ಯು ಕ್ಯಾನ್ ಚಾಲೆಂಜ್ ವಿತ್ ಎನಿವನ್. ಒಬ್ಬ ಡೆಂಟಿಸ್ಟ್ ಕನ್ಫ್ಯೂಸ್ ಆಗಿ ನನಗೆ ಫೋನ್ ಮಾಡಿದ್ರು, ಲೇ ಏನ್ ನಮ್ಮನ್ನೇನ್ ಬಾಗ್ಲಾಕ್ಸಕ್ ಮಾಡಿರಲ್ಲ, ಯಾವೆಲ್ಲ ಮಾಡ್ತಾರ ನೀವು ಪೇಸ್ಟ್ ಎಂತದ್ರು ಇದು ಏನ್ರ ಇದು ಸರ್, ಒಂದು ಸೋಪ್, ಒಂದು ಕ್ರೀಮ್ ಕಾಂಪಿಟೇಷನ್ ತಗೊಬನ್ನಿ. ದೊಡ್ಡ ದೊಡ್ಡ ಆಯುರ್ವೇದಿಕ್ ಯೂನಿವರ್ಸಿಟಿಯ ಕೆಲವು ವಿಜ್ಞಾನಿಗಳು ಕನ್ಫ್ಯೂಸ್ ಆಗಿದ್ದಾರೆ ಇಂಥ ಪ್ರಾಡಕ್ಟ್. ಯಾಕೆಂದ್ರೆ ಕಂಪನಿ ಮುಂದೆ ಅದೇ ಟಾಸ್ಕ್ ಇತ್ತು, ಏನು ಅಂದ್ರೆ ನನ್ನ ಹತ್ರ ಸಿಗೋ ಪ್ರಾಡಕ್ಟ್ ಆಚೆಗಡೆ ಇನ್ನೆಲ್ಲೋ ಸ್ಪೆಷಾಲಿಟಿ ಆಫ್ ನೆಟ್ಸ್. ಇದೇ ಫಂಡ ಅಮೆರಿಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೋಗುತ್ತೆ. ಅಲ್ಲೇನಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಪ್ರಾಡಕ್ಟ್ ಅಂತ ಕಣ್ಣು ಮುಚ್ಚಲು ತಗೊಂತಾರೆ, ಆ ಕ್ವಾಲಿಟಿ ನಡೆಯುತ್ತೆ. ಅದರ ನಂತರ ನಾನು ಪ್ಲಾನಿಗೆ ಬರ್ತೀನಿ. ಈ ನೆಟ್ ಸರ್ಫ್ನ ಇವರಿಬ್ರು ಸೇರಿ ಸ್ಟಾರ್ಟ್ ಮಾಡಿದ್ರು. ನೆಟ್ ಸರ್ಫ್ ಹತ್ರ ತಂದೆ ಆಗಿರ್ತಕ್ಕಂಥ ಓನ್ R&D ಡಿಪಾರ್ಟ್ಮೆಂಟ್ ಇದೆ, ಓನ್ ಸೈಂಟಿಸ್ಟ್ ಇದ್ದಾರೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದಾವೆ, ಓನ್ ಪೂನಾದಲ್ಲಿ ಬಾನೀರಲ್ಲಿ ಸುಮಾರು 38,000 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಆಫೀಸ್ ಇದೆ. ಅಲ್ಲೇ ರೋಬೋಟ್ ಕಂಟ್ರೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದಾವೆ. ಹಿಮಾಚಲ್ ಪ್ರದೇಶಲ್ಲಿ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ. ಇಷ್ಟೆಲ್ಲ ಇರುವಂತಹ ನೆಟ್ ಸರ್ಫ್ ಒಂದೇ ₹1 ಸಾಲ ಮಾಡಿಲ್ಲ. ಪ್ರಪಂಚದಲ್ಲಿ ಸಾಲ ರಹಿತ 4ನೇ ಕಂಪ್ನಿ ನೆಟ್ ಸರ್ಫ್ ಸಾಲ ಮಾಡಿಲ್ಲ. ಏನಕ್ಕೆ ಇಷ್ಟು ಪವರ್ಫುಲ್ ಆಗಿ ಮಾಡಿದ್ರು ಅಂದ್ರೆ ಅವರ ಪ್ಲಾನ್ ಅನ್ನ ಅಷ್ಟು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಿ ನಿಮಗೆ ಪ್ರಾಡಕ್ಟ್ ಚಂದ್ರ ಕರೀರಿ ಸರ್. ಮುಂಚೆ ಇವಾಗ ಹೋಯ್ತು ಸರ್. ಓಕೆ, ಲಿಸನ್. ಏನಿದೆ ನಮ್ಮಲ್ಲಿ ಪ್ರಾಡಕ್ಟ್ಸ್? 5 ಕೆಟಗರಿ ಪ್ರಾಡಕ್ಟ್ಸ್ ಇದೆ. ಪರ್ಸನಲ್ ಕೇರ್, ಹೆಲ್ತ್ ಕೇರ್ ಅಂಡ್ ಹೋಮ್ ಕೇರ್, ಅಗ್ರಿಕಲ್ಚರ್ ಅಂಡ್ ರಂದೆ ಇಸ್ ಎ ಫಸ್ಟ್ ಕಲರ್ ಕಾಸ್ಮೆಟಿಕ್, ಕೆಮಿಕಲ್ ಫ್ರೀ ಕಲರ್ ಕಾಸ್ಮೆಟಿಕ್ ಕೂಡ ಇವತ್ತು ನಮ್ಮ ಕಂಪ್ನಿನಲ್ಲಿ ಇದೆ. ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತೀನಿ. ಬಿಸ್ನೆಸ್ನ ಇವತ್ತು ಪೂರ್ಣೇಶ್ವರ್ ಅವ್ರು ತಗೋತಾರೆ, ಬೇಸಿಕ್ಸ್ನ ನಮ್ಮ ಲೋಕೇಶ್ ಪೀರ್ಮನಿ ಅವ್ರು ತಗೋತಾರೆ. ಪ್ರಾಡಕ್ಟ್ ಹೇಳಿ ಒಂದು ಟೀ ಬ್ರೇಕ್ ತಗೋಣ. ಇಲ್ಲ ಪ್ರಾಡಕ್ಟ್ ಕ್ಲಾರಿಟಿ ಮಾಡ್ಬಿಡ್ತೀನಿ, ಏನೇನು ಪ್ರಾಡಕ್ಟ್ ಓಕೆ. ಈ 5 ಕೂಡ ಪವರ್ಫುಲ್ ಸೆಗ್ಮೆಂಟ್ಗಳು. ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಹೋಮ್ ಕೇರ್, ಅಗ್ರಿಕಲ್ಚರ್ ಅಂಡ್ ರಂತೆ. ಒಂದಕ್ಕಿಂತ ಒಂದೊಂದು ಕ್ಷೇತ್ರ ದೊಡ್ಡ ಕ್ಷೇತ್ರ ಬಂತು. ಮತ್ತದ್ರ ಯಾವ ಒಂದಕ್ಕಿಂತ ಒಂದು ದೊಡ್ಡ ಪವರ್ಫುಲ್ ಕ್ಷೇತ್ರಗಳು. ಯಾಕೆ ಅಂತಂದ್ರೆ ಇಷ್ಟ ಕ್ಷೇತ್ರದಲ್ಲೇ ನಾವೇನಾದ್ರು ಬಿಸ್ನೆಸ್ ಇಳಿದ್ರೆ ಗೆಲುವು ಫಿಕ್ಸ್. ಇಲ್ಲಿ ಏನಾಗಿತ್ತು, ಕೆಲವು ನೆಟ್ವರ್ಕ್ ಮಾರ್ಕೆಟ್ ಕಂಪ್ನಿಗಳು ಮೆಡಿಸಿನ್ಸ್ ಆಧಾರಿತವಾಗಿ ಬರ್ತಿತ್ತು, ಫೇಲ್ ಆಗ್ತಿತ್ತು. ಯಾಕೆಂದ್ರೆ ನಾವೀಗ ರೈತರಿಗೆ ಹೋಗಿ ಮೆಡಿಸನ್ ಮಾರೋದು ಏನಂತಾರ, ಏಕೆಂದ್ರೆ ಅವನಿಗೆ ಹಾಲು ಕರಿಯೋ ಉತ್ಪನ್ನ ಬೇಕು. ಅದಕ್ಕೆ ಕಂಪನಿ ಏನ್ ಮಾಡ್ತು, ಎಲ್ಲಾ ರಂಗವನ್ನು ಫೋಕಸ್ ಮಾಡ್ತು. ನಮ್ಮ ಬಿಸ್ನೆಸ್ ಎಲ್ಲಾ ರಂಗದಲ್ಲೂ ಇದ್ರೆ ಜಾಸ್ತಿನೂ ಆಗುತ್ತೆ, ಲಾಭನೂ ಕೂಡ ನಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ 5 ಕ್ಷೇತ್ರಗಳಿಂದ ನೀವು ಜಾಸ್ತಿ ತಿಳ್ಕೋಬೇಕಾಗಿರೋದು ಅಗ್ರಿಕಲ್ಚರ್. ಒಂಚೂರು ತಿಳ್ಕೊಂಡ್ರೆ ಸಾಕು, ಇನ್ನೆಲ್ಲವನ್ನು ತಿಳ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಏನು, ನ್ಯಾಚುರಲ್ ನೀರಿಗೆ ಹಾಕಿ ಕುಡಿಬೇಕಷ್ಟೇ. ತಣ್ಣೀರೋ ಬಿಸಿನೀರೋ ಯಾವ್ದು ತಗೊಂಡು ಕುಡಿದ್ರು ನಡೆಯುತ್ತೆ, ಮುಗೀತು. ಕ್ರಾಕ್ ಕ್ರೀಮ್ ಎಲ್ಲಿಗೆ ಹಚ್ಕೊಳೋದು, ಕಾಲಿಗೆ ಹಚ್ಕೊಳೋದು. ಪೇಸ್ಟ್ ಅಲ್ಲಿ ಎಲ್ಲೆಲ್ಲ ಉಜ್ಜೋದು, ಹಲ್ಲು ಉಜ್ಜೋದು ಅಷ್ಟೇ, ಇನ್ನೇನಿತ್ತಂದ್ರೆ ಸೋಪು ಮುಖ ತಕ್ಕೊಳೋದು, ಸನ್ಸ್ಕ್ರೀಮ್ ಹಗಲು ಹೊತ್ತು ಹಚ್ಕೊಳೋದು, ಕ್ರೀಮ್ ಅಂಡ್ ಟರ್ಮರಿಕ್ ರಾತ್ರಿ ಹೊತ್ತು ಹಚ್ಕೊಳೋದು, ಫೇಸ್ ಕ್ರೀಮ್ ಮಕ್ಕ ಹಚ್ಕೊಳೋದು, ಏರ್ ನ್ಯೂಟ್ರಿಮೆಂಟ್ ತಲೆಗೆ ಹಚ್ಕೊಳೋದು, ಏರ್ ಸಿರಮ್ ತಲೆಗೆ ಹಚ್ಕೊಳೋದು, ಶಾಂಪು ತಲೆ ತಕ್ಕೊಳೋದು. ಅದನ್ನೇ ಟ್ರೈನಿಂಗ್ ಕೊಡೋದಿತ್ತು. ಅದನ್ನ ತಗೋಬೇಕು, ಹಾಕ್ಕೋಬೇಕು, ಚೆನ್ನಾಗಿಂತ ಹೇಳ್ಬೇಕು. ಅವನ್ನೆಲ್ಲ ನಾನು ಕನ್ಫ್ಯೂಸ್ ಮಾಡಲ್ಲ, ಬಟ್ ವಿಶೇಷತೆ ಹೇಳಿ ಸುಮ್ಮನೆ ಪಟ 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 ಅಂತ ವಿಶೇಷತೆ ಹೇಳ್ತೀನಿ. ಅಗ್ರಿಕಲ್ಚರ್ನ ಸ್ವಲ್ಪ ಹೇಳ್ಕೊಟ್ಟು ಹೋಗ್ತೀನಿ. ಯಾಕೆಂದ್ರೆ ಅಗ್ರಿಕಲ್ಚರ್ ಬಗ್ಗೆ ನಿಮಗೆ ನಾಲೆಡ್ಜ್ ಏನಾದ್ರು ಬಂತು ಅಂತಂದ್ರೆ ನೀವು ಬಹಳ ದೊಡ್ಡ ಸಾಧನೆ ಮಾಡ್ಬೋದು. ಯಾಕೆ ಅಂತಂದ್ರೆ ರೈತರುಗಳು ನಿಮಗೆ ಅಷ್ಟು ಕೋಆಪರೇಟ್ ಮಾಡಕ್ಕೆ ಶುರು ಆಗ್ತಾರೆ. ಯಾಕೆಂದ್ರೆ ಇವತ್ತು ನಿಜವಾಗ್ಲೂ ಕೂಡ ಕೃಷಿನಲ್ಲಿ ರೈತರ ಪ್ರಾಬ್ಲಮ್ ಆಗಿದೆ.